ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಈಗ ಒಂದು ವಾರಗಳಿಂದ ಎಲ್ಲರೂ ಸಹ ನೋಡ್ತಾ ಇದ್ದೀರಾ, ಚಂದ್ರಕಲಮ್ಮ ಎಂಬ ತಾಯಿಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋಗಳು ನೋಡಿರ್ತೀರಾ. ಅಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದೇ ನಿಟ್ಟಿನಲ್ಲಿ ಚಂದ್ರಕಲಮ್ಮ ಎಂಬ ತಾಯಿ ತುಂಬ ಒಂದು ಅಸಹಾಯಕ ಸ್ಥಿತಿಲಿ ಇರ್ತದೆ. ಹಲವಾರು ಆಶ್ರಮಗಳಿಗೆ ಸಹಾಯ ಮಾಡಿರ್ತದೆ. ಒಂದು ಮಾನವೀಯತೆ ದೃಷ್ಟಿಯಿಂದ ನಮಗೊಂದು ಫೋನ್ ಮಾಡಿದಾಗ ಆ ತಾಯಿ ಒಂದು ಅಸಹಾಯಕ ಸ್ಥಿತಿಲಿದ್ದಾಗ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಾ ಇರ್ತದೆ. ತುಂಬ ಸೀರಿಯಸ್ ಕಂಡೀಷನಲ್ಲಿ ಇರ್ತದೆ. ಆ ತಾಯಿ ಒಂದು ಸಹಾಯ ಕೇಳ್ತದೆ, ಅಪ್ಪ ನಾನು ಸ್ವಲ್ಪ ದಿನ ಬದುಕ್ಬೋದು, ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ನನ್ನ ಕಾರ್ಯ ಮಾಡಪ್ಪ ಅಂತ ಕೇಳ್ಕೊಂತದೆ. ನಾನು ನಿಮ್ಮಲ್ಲೇ ಬಂದಿರಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು ಚೆನ್ನಾಗಿ ಗೌರಿ ಅಂತ ಹೇಳಿದೆ ತಾನೆ ನಿಮ್ಗೆ. ನೆಮ್ಮದಿ ಇಲ್ಲ, ಸತ್ತಾಗೂ ನೆಮ್ಮದಿ ಇಲ್ಲ ಅಂದ್ರೆ ಮನುಷ್ಯನಿಗೆ. ಅದಾದ್ಮೇಲೆ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ಒಂದಷ್ಟು ಚಿನ್ನ ಇದೆ, ಆಶ್ರಮಕ್ಕೆ ಉಪಯೋಗಿಸ್ಕೊಳ್ಳಿಯಪ್ಪ, ತುಂಬ ನೊಂದೋಗ್ಬಿಟ್ಟಿದ್ದೀನಿ ಅಂತ ಕೇಳ್ತದೆ. ನಮ್ಮ ಮೇಲೆ ಅಮೌಂಟ್ ಇಲ್ಲ, ಏನು ಬೇಡ ಪರವಾಗಿಲ್ಲ, ನಮ್ಮ ಕೈಲಾದಂಥ ಸೇವೆ ಮಾಡ್ತಿದೆ ಅಂತ ಮಾತು ಕೊಡ್ತೀರಿ. ಅದಾದಮೇಲೆ ಹಾಸ್ಪಿಟ್ಲಲ್ಲೂ ಸಹ ಸ್ಟೇಟ್ಮೆಂಟ್ ಕೊಟ್ಟಿರ್ತದೆ. ಅದಾದಮೇಲೆ ಈಗ ಒಂದು 14 ದಿನಗಳಿಂದ ಆ ತಾಯಿ 15 ದಿನಗಳಿಂದ ಆ ತಾಯಿ ತೀರ್ಕೊಂಡಿರ್ತಾರೆ. ತೀರ್ಕೊಂಡಾದ್ಮೇಲೆ ಅವ್ರ ಅಂತ್ಯಕ್ರಿಯೆ ಎಲ್ಲ ನಾವೇ ಮಾಡಿರ್ತೀವಿ. ಅದಾದ ನಂತರ ಲೀಗಲ್ ಆಗಿ ಅಂದರೆ ಏನಂದರೆ ಆ ತಾಯಿ ಒಂದಷ್ಟು ಅಮೌಂಟು ಒಡವೆ ಎಲ್ಲ ಏನಿರುತ್ತೆ ಮನೆ ಓನರ್ ಹತ್ರನೂ ಸಹ ಮಾತಾಡಿರ್ತದೆ. ಮನೆ ಓನರ್ ಹತ್ರ ಮಾತಾಡಿ ಹೇಳಿದಾಗ ಮನೆ ಓನರು ಫೋನ್ ಮಾಡ್ತಾ ಇರ್ತದೆ, ಮನೆ ಖಾಲಿ ಮಾಡ್ಕೊಂಡು ಹೋಗಿ ಸರ್ ಅಂತ ಫೋನ್ ಮಾಡ್ತಾ ಇರ್ತದೆ. ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಆ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಹೋಗಿ ಅಂದರೆ ಮೀಡಿಯಾ ಸ್ನೇಹಿತರನ್ನ ಕರ್ಕೊಂಡು ನಮ್ಮ ತಂಡದ ಹತ್ರ ಎಲ್ಲ ಮಾತಾಡಿ ಅವ್ರ ಮನೆ ಹತ್ರ ಹೋಗ್ತೀವಿ. ಅವ್ರ ಮನೆ ಹತ್ರ ಹೋದಾಗ ಅಕ್ಕಪಕ್ಕದಲ್ಲಿರೋಂಥ ಜನಗಳು ಅದು ಮುಂಚೆನೂ ಸಹ ಫೋನ್ ಮಾಡಿ ನಾವು ನೋಡ್ಕೊಂಡಿದ್ದೀವಿ, ನಮಗೂ ಅದರಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಿ, ನಮಗೂ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಕೊಡಿ, ಅದರಲ್ಲಿ ಒಂದಷ್ಟು ಚಿನ್ನ ಕೊಡಿ ಅಂತ ಕೇಳ್ತಾರೆ. ಅದು ನಮ್ಮ ಸ್ವತ್ತಲ್ಲ, ನಾನು ಹೇಳ್ತೀನಿ, ಅಲ್ಲಿ ಬಂದು ಮಾತಾಡ್ತೀವಿ, ತಗೊಳ್ಳಿ, ಏನು ತೊಂದರೆ ಇಲ್ಲ, ಲೀಗಲಾಗಿ ಏನಿದೆ ಅದೇನೋ ಮಾತಾಡಿ ತಗೊಳ್ಳಿ, ಏನೂ ತೊಂದರೆ ಆಗಲ್ಲ ಅಂತ ಹೇಳ್ತೀವಿ. ಅದಾದ ನಂತರ ಮೀಡಿಯಾಗಳನ್ನೆಲ್ಲ ಕರ್ಕೊಂಡು ಹೋದಾಗ ಮೀಡಿಯಾ ಮುಂದೆ ಬೇಡವಂತೆ, ಗೊತ್ತಿಲ್ದಂಗೆ ಕೊಡಬೇಕಂತೆ. ಅದು ಯಾವ ರೀತಿ ಕೊಡೋಕ್ಕಾಗುತ್ತೆ? ಅದರಿಂದ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ, ಜಗಳ ಮಾಡ್ತಾರೆ. ಎಲ್ಲ ಆಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ರು. ಒಂದ್ ನಿಮಿಷ ಅಮ್ಮ, ಎಲ್ರಿಗೂ ಗೊತ್ತಾಗ್ಬೇಕಲ್ಲ ನಾನೇನ್ ಮಾಡಿದ್ದೀನಿ ಅನ್ನೋದು. ಒಂದ್ ನಿಮಿಷ ಸರ್, ನಾನು ಮಾತಾಡ್ತೀನಿ. 6 ತಿಂಗಳು ಮುಂಚೆ ಅಂದ್ರೆ ಆ ದುಡ್ಡೆಲ್ಲ ಹೊಡಿಯಕ್ ಬಂದಿದ್ಯಾ, ಆಸ್ತಿ ಹೊಡೆಯಕ್ ಬಂದಿದ್ಯಾ, ಚಿನ್ನ ತಗೊಂಡೋಗಕ್ ಬಂದಿದ್ಯಾ ಅಂತ ಹೇಳ್ತಾರೆ. ತುಂಬಾ ಅಂದ್ರೆ ತುಂಬಾ ನಮಗೂ ಸಹ ಒಂಥರ ನಗು ಬರುತ್ತೆ. ಯಾಕೆ ನಗು ಬರುತ್ತೆ ಅಂದ್ರೆ, ಇವತ್ತು ಅಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಹಲವಾರು ಕಷ್ಟಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ವಿಡಿಯೋನು ನೋಡಿ, ಯಾವುದೇ ವಿಡಿಯೋದಲ್ಲೂ ನಾನು ಏನು ಸಹಾಯ ಮಾಡಿ ಅಂತ ಕೇಳಿಲ್ಲ. ಎಷ್ಟೇ ಕಷ್ಟ ಇದ್ರೂ ನಿಸ್ವಾರ್ಥವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೇವೆ ನೋಡಿ ಸಹಾಯ ಮಾಡ್ಬೋದು ಹೊರತು ನನಗೆ ಸಹಾಯ ಮಾಡಿ ಅಂದ್ಬಿಟ್ಟು ಯಾವುದು ನನ್ನ ವೀಡಿಯೋಗಳು ಹಾಕಲ್ಲ. ನನಗೆ ಎಷ್ಟೇ ಕಷ್ಟ ಬಂದು ಆ ಕಷ್ಟಗಳು ನಾನು ಕಾಣ್ದಿರೋ ಕೈಗಳು ನನಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಕೈಲಾದಷ್ಟು ಕಷ್ಟಪಟ್ಟು ಸೇವೆಗಳು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಆ ತಾಯಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಜನಗಳು ಕೂಗಾಡೋದು, ಕಿರ್ಚಾಡೋದು ಎಲ್ಲ ವೀಡಿಯೋಗಳು ನೋಡಿರ್ತೀರ. ಎಷ್ಟೋ ಜನ ಫೋನ್ ಮಾಡಿದ್ದೀರಾ, ಎಷ್ಟೋ ಜನ ಕೇಳ್ತಾ ಇದ್ದೀರಾ ಏನಾಯಿತು ಅಂತ. ಆ ಒಂದು ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೊನೆವರೆಗೂ ನೋಡಿ. ಅದು ಅಕ್ಕಪಕ್ಕದ ಮನೆಯವರು, ಫ್ಯಾಮಿಲಿಯವರಾದರೆ ಅಟ್ಲೀಸ್ಟ್ ಕೇಳೋ ರೈಟ್ಸ್ ಇರುತ್ತೆ. ಅದರಿಂದ ನಾವು ಯೋಚನೆ ಮಾಡಿ ಮೀಡಿಯಾ ಸ್ನೇಹಿತರ ಹತ್ರ ಎಲ್ಲ ಮಾತಾಡಿ ಈ ಒಂದು ಹಣ ಏನಿದೆ ಇದು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರನ್ನೂ ಸಹ ಕರ್ಕೊಂಡೋಗಿ ಅಲ್ಲಿ ತೊಗೊಂಬರೋಣ ಅಂತ ಹೋಗ್ತೀವಿ. ಅದಾದ ನಂತರ ಸ್ಟೇಷನ್ ಮೆಟ್ಲೆ ಇರುತ್ತೆ. ಸ್ಟೇಷನ್ ಮೆಟ್ಲೆ ಇದ್ದಾಗ ಆ ಸ್ಟೇಷನಲ್ಲೂ ಸಹ ಎಲ್ಲ ರೀತಿಯಲ್ಲಿ ಅವ್ರ ಕುಟುಂಬದವ್ರನ್ನೆಲ್ಲ ಕರೆಸಿ ಮಾತಾಡಿ ಒಂದು 15ರಿಂದ 20 ದಿನಗಳ ಕಾಲ ಎಲ್ಲ ಕ್ಲಿಯರ್ ಆಗಿದೆ, ಏನು ತೊಂದರೆ ಇಲ್ಲ. ಆದರೆ ಇನ್ನೂ ಮನೆ ಬೀಗ ಓಪನ್ ಮಾಡಿಲ್ಲ. ಇನ್ನೂ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಅದು ಮಾತುಕತೆ ಇದೆ. ಸ್ವಲ್ಪ ಕ್ಲಾರಿಟಿ ತೊಗೊಂಡ್ಬಿಟ್ಟು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ. ಒಂದು 20 ದಿನಗಳ ಕಾಲ ಟೈಮ್ ಕೇಳಿದ್ದಾರೆ. ಅದರಿಂದ ಪ್ರತಿಯೊಂದು ಮಾಹಿತಿನೂ ಸಹ ನಿಮ್ಗೆ ಕೊಡ್ತೀವಿ. ಇದರಿಂದ ನಮಗೆ ಯಾವುದೇ ರೀತಿಯಲ್ಲಿ ಏನೋ ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿದ್ದಿದ್ದರೆ ಅವ್ರ ತಾಯಿ ಅಂತ್ಯಕ್ರಿಯೆ ಆದಾಗ ಮನೆ ಬೀಗನೂ ಸಹ ನನ್ನ ಹತ್ರನೇ ಇತ್ತು. ಓನರು ಸಹ ಫೋನ್ ಮಾಡ್ತಾಯಿದ್ರು. ನಾನು ಹೋಗ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಏನಿದೆ ತುಂಬ್ಕೊಂಡ್ಬಂದ್ಬಿಡ್ಬೋದಾಯಿತು. ಆ ಒಂದು ಕೆಟ್ಟ ಕಳಂಕ ಬರಬಾರ್ದು. ಆ ತಾಯಿ ಇದ್ದಾಗ ಆಶ್ರಮಕ್ಕೆ ಉಪಯೋಗಿಸ್ಕೊಳ್ಳಿ ಅಂದಿದ್ರು. ಆದರೆ ಆ ತಾಯಿ ಇಲ್ಲ ಅಂದ್ಬಿಟ್ಟು ನಾನು ಹೋಗಿ ತೊಗೊಂಬರೋದು, ನಾಳೆ ದಿನ ಆಶ್ರಮಕ್ಕೆ ಕೆಟ್ಟ ಹೆಸರು ಬರೋದು ನಮ್ಗೆ ಅವಶ್ಯಕತೆ ಇಲ್ಲ. ಅದರಿಂದ ನಮ್ಮ ತಂಡ ಎಲ್ಲ ಮಾತಾಡಿ
ಈ ಒಂದು ಹಣ ಏನಿದೆ ಇದು ತುಂಬ ಅತ್ಯವಶ್ಯಕ ಇರೋರಿಗೆ, ಬಡವರಿಗೆ, ಅಸಹಾಯಕ ಸ್ಥಿತಿಲಿರೋಂಥವ್ರಿಗೆ, ಮತ್ತು ಹಳ್ಳಿಗಳ ಕಡೆ ಎಷ್ಟೋ ಮಕ್ಕಳು ಓದ್ತಾ ಇರ್ತಾರೆ, 4 ಕಿಲೋಮೀಟ್ರು 5 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಸೈಕಲ್ ಆಗ್ಬೋದು, ಎಷ್ಟೋ ಜನ ಕಾಲಿರಲ್ಲ ಅಂಥವ್ರಿಗೆ ಕೃತಕ ಕಾಲು ಹಾಕ್ಸ್ಬೋದು. ಮತ್ತು ಎಷ್ಟೋ ಜನಕ್ಕೆ ಬಂದ್ಬಿಟ್ಟು ದುಡಿಬೇಕು ಅನ್ನೋ ಹಠ ಇರುತ್ತೆ, ಉದಾಹರಣೆಗೆ ಕಾಲಿರಲ್ಲ, ಕೈ ಇರಲ್ಲ, ಈ ಥರ ಒಂದು ಅಸಹಾಯಕ ಸ್ಥಿತಿಲಿ ಇರ್ತಾರೆ. ಅಂಥವ್ರಿಗೆ ಒಂದಷ್ಟು ಪೆಟ್ಟೆ ಅಂಗಡಿಗಳಾಗಿ ಕೊಡೋಣ. ಆ ತಾಯಿಯ ಆಸೆಯಂತೆ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮೀಡಿಯಾ ಸ್ನೇಹಿತರನ್ನಾಗ್ಬೋದು, ಅಕ್ಕಪಕ್ಕ ಇರೋ ಎಲ್ಲ ನಮ್ಮ ತಂಡದ ಹತ್ರ ಆಗಿರ್ಬೋದು, ಎಲ್ಲರ ಹತ್ರ ಮಾತಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಪಕ್ಕದ ಮನೆಯವರು ನಾವು ನೋಡ್ಕೊಂಡಿದ್ದೀವಿ, ನಮಗೂ ಬರಬೇಕು ಅಂತಾರೆ. ಅವ್ರು ಲೀಗಲ್ ಆಗಿದ್ರೆ ತಗೊಳ್ಳಿ ಅಮ್ಮ ಅಂತಲೇ ಹೇಳ್ತೀವಿ, ಏನೂ ತೊಂದರೆ ಇಲ್ಲ, ನಾನು ಕೊಡ್ತೀನಿ ಅಂತಲೇ ಹೇಳಿರ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲೀಗಲ್ ಆಗಿದ್ರೆ ತಗೊಳ್ಳಿ, ಎಲ್ಲರ ಮುಂದೆ ತಗೊಳ್ಳಿ ಅಂತಲೇ ಹೇಳ್ತೀವಿ. ಅದಾದ ನಂತರ ಏನೋ ಅಷ್ಟು ವರ್ಷ ನೋಡ್ಕೊಂಡಿರ್ತದೆ, ಅವ್ರಿಗೂ ಏನೋ ಕಷ್ಟ ಇರ್ಬೋದು, ಕೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾನು ತಿಳ್ಕೊಂಡಿರ್ತೀನಿ. ಅದು ಪ್ರತಿಯೊಂದು ಕಾರ್ಯಕ್ಕೂ ಸಹ ಸ್ಟಾರ್ಟಿಂಗು ತಾಯಿ ತೀರ್ಕೊಂಡಾಗ ಅವ್ರ ಕುಟುಂಬದವ್ರನ್ನೆಲ್ಲ ಕರೆಸಿ, ಅಕ್ಕಪಕ್ಕದವ್ರನ್ನೆಲ್ಲ ತಿಳಿಸಿ ಅಂತ್ಯಕ್ರಿಯೆ ಮಾಡ್ತೀವಿ. ಅದಾದಮೇಲೆ 11ನೇ ದಿನಕ್ಕೆ ಕಾರ್ಯನೂ ಸಹ ಇಲ್ಲೇ ಬಂದು ಅವ್ರ ಕೈಲೆಲ್ಲ ಊಟನೂ ಸಹ ಬಡಿಸ್ತದೆ, ಎಲ್ಲ ನಗ್ನಗ್ತಾ ಖುಷಿಯಾಗಿ ಹೋಗ್ತದೆ. ಅದಾದಮೇಲೆ ಈ ರೀತಿ ಎಲ್ಲ ಅಪಪ್ರಚಾರನ ಮಾಡ್ತಾರೆ. ನೋಡಿ, ಒಬ್ಬ ಮನುಷ್ಯನ ದುಡ್ಡು ಯಾವ ರೀತಿ ಚೇಂಜ್ ಮಾಡುತ್ತೆ. ಆ ತಾಯಿ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಅಂಥ ದುಡ್ಡು ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ, ನಮ್ಮ ಆಶ್ರಮಕ್ಕೂ ಸಹ ನಮ್ಗೆ ಬೇಡ. ಯಾಕೆಂದರೆ ತಾಯಿ ಇದ್ದಾಗ ಒಂದು ಲೆಕ್ಕ, ಇವಾಗಿಲ್ಲ, ನಾಳೆ ದಿನ ತೊಗೊಂಬಂದರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ. ನಿಜವಾಗ್ಲೂ ಇದು ನಮ್ಮ ಆಶ್ರಮಕ್ಕೆ ಶೋಭೆ ತರೋ ಅಂಥದ್ದಲ್ಲ ಅಂತ ಯೋಚನೆ ಮಾಡಿ, ಬಡವ್ರ ಮಕ್ಕಳಿಗೆ ಯಾರು ಇಲ್ದನಿರೋದಕ್ಕೆ ಸಹಾಯ ಆಗಲಿ ಅಂತ ಎಲ್ಲ ಯೋಚನೆ ಮಾಡಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋದ್ವಿ. ನೋಡೋದ್ರಲ್ಲಿ ಅವ್ರ ಕುಟುಂಬದವ್ರು ಯಾರು ಕೇಳ್ತಿಲ್ಲ, ಅವ್ರ ಕುಟುಂಬದವರು ಸಹ ಹೇಳ್ತಿದ್ದಾರೆ, ಆಯಿತು ಬಿಡಿ ಸರ್, ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸಕ್ಕೆ ಮಾಡಿಬಿಡೋಣ ಅಂತ ತುಂಬ ಇಷ್ಟಪಟ್ಟಿದ್ದಾರೆ. ನಿಜವಾಗ್ಲೂ ಈ ಥರ ಒಂದು ಮನಸ್ಥಿತಿ, ಈ ಥರ ಒಂದು ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಿಲ್ಲ. ನೋಡಿ, ಒಂದೇ ಹೇಳೋದು, ಎಷ್ಟೋ ಜನ ನಂಬಿ ಇವತ್ತು ಒಂದು ಕಾರ್ಯಕ್ರಮಗಳು ಕರೀತಾರೆ, ಎಷ್ಟೋ ಪ್ರೀತಿ ವಿಶ್ವಾಸ ತೋರಿಸ್ತದೆ. ಆ ಪ್ರೀತಿ ವಿಶ್ವಾಸ ಕೆಡಿಸ್ಕೊಳ್ಳೋಷ್ಟು ಕೆಟ್ಟು ಮನಸ್ಥಿತಿಗೆ ನಾವು ಇಳಿಯಲ್ಲ. ಯಾಕೆಂದರೆ 7 ವರ್ಷಗಳಿಂದ ಎಷ್ಟೇ ಕಷ್ಟಗಳು ಬಂದ್ರೂ ನಮ್ಮ ಉದ್ದೇಶ ಇರೋದೊಂದೇ, ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸೇವೆ ಮಾಡಬೇಕು ಅನ್ನೋದನ್ನು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಟ್ಕೊಂಡು ನೋಡಿರ್ಬೋದೆಲ್ಲ. ಯಾಕೆಂದರೆ ನನ್ನ ಬಗ್ಗೆ ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲ ನಿಮಗೆ ಗೊತ್ತಿರುತ್ತೆ. ನಾನು ತಪ್ಪು ಮಾಡಬೇಕು ಅಂತ, ದುಡ್ಡು ಮಾಡಬೇಕು ಅಂತ ಉದ್ದೇಶ ನಮ್ದಲ್ಲ ಅಂತ ಈ ಮೂಲಕ ಕೇಳ್ಕೊತ, ಮತ್ತು ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ತಾಯಿ ಏನಿವತ್ತು ಇಷ್ಟು ಸೇವೆಗಳು ಮಾಡಿದ್ದಾರೆ, ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಮಗನಾಗಿ ಮುಂದೆ ನಿಂತ್ಕೊಂಡು ನಾನು ಕಾರ್ಯ ಮಾಡಿಕೊಡಪ್ಪ ಅಂದು ಆ ಒಂದು ನಿಸ್ವಾರ್ಥ ಸೇವೆ ಮಾಡೋಣ ಅಂತ ಹೋದ್ವಿ. ಇವತ್ತು ಇನ್ನು ಯಾವ ಉದ್ದೇಶ ಇಟ್ಕೊಂಡು ಹೋಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಹೇಳೋದು. ಯಾಕೆಂದರೆ ನಮಗೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೋಡಿ, ಎಷ್ಟೋ ಜನಕ್ಕೆ ಇವತ್ತು ಆಶ್ರಮಗಳಲ್ಲಿ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿಗಳಿದ್ರೂ ಅಕ್ಕಪಕ್ಕ ಯಾರೋ ಸೇರಿಸಿರ್ತಾರೆ, ಇನ್ಫಾರ್ಮ್ ಮಾಡೋದು, ಅಯ್ಯೋ ಬಿಡಿ ಸರ್ ನೀವು ಕಾರ್ಯ ಮಾಡ್ಕೊಂಬಿಡಿ ಅಂತಾರೆ. ನೋಡಿ, ಆ ತಾಯಿ ಹತ್ರ ಏನೋ ಒಂದಷ್ಟು ದುಡ್ಡು, ಒಂದಷ್ಟು ಚಿನ್ನ ಇತ್ತು ಅಂದ್ಬಿಟ್ಟು ಇವತ್ತು ಯಾವ ರೀತಿ ಅವ್ರಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. ಇದು ದುಡ್ಡಿಗಿರಪ್ಪ ಮನುಷ್ಯಂಗೆ ಯಾವ ಬೆಲೆನೂ ಇಲ್ಲ ಅಂತದಲ್ಲ, ಆ ಥರ ಅಲ್ಲ. ಮನುಷ್ಯತ್ವಕ್ಕೆ ಫಸ್ಟು ಬೆಲೆ ಕೊಡಿ. ದುಡ್ಡು ಕಾಸು ಇದೆಲ್ಲ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು. ಈ ಒಂದು ಇಷ್ಟು ಏಜಲ್ಲಿ ಎಷ್ಟೋ ಕಷ್ಟಗಳು ನೋಡಿದ್ದೀವಿ. ಇವತ್ತು ಹೇಳ್ತಾ ಇರೋದು, ಸ್ವಂತ ಆಶ್ರಮ ಕಟ್ಟಿ ಇಷ್ಟು ಕಷ್ಟಪಟ್ಟು ನಡೆಸೋ ಅವಶ್ಯಕತೆ ನಮಗಿರಲಿಲ್ಲ. ಅರ್ಥ ಮಾಡ್ಕೊಬೇಕು. ಎಲ್ಲೋ ಕೂತ್ಕೊಂಡು ಕೆಲವೆಲ್ಲ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂದರೆ ಸ್ಕ್ಯಾಮು, ಅದು ಎಲ್ಲ ಆಶ್ರಮ ಇದೆ. ನೋಡಿ, ಯಾವ ಆಶ್ರಮದ ಬಗ್ಗೆನೂ ನಾನು ಮಾತಾಡಲ್ಲ. ನಮ್ಮ ಆಶ್ರಮ ಕಂಪ್ಲೀಟಾಗಿ ಎಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದೆ ಅಂತ ಬಂದು ನೋಡಿ, ಪ್ರತಿಯೊಬ್ಬರನ್ನು ವಿಚಾರಿಸಿ ಎಷ್ಟು ವರ್ಷಗಳಿಂದ ಇದ್ದಾರೆ, ಯಾವ ರೀತಿ ಸೇವೆ ಮಾಡ್ತಾ ಇದ್ದೀವಿ ಅಂತ. ನಾವು ಸೇವೆನ ಬಿಸ್ನೆಸ್ ಮಾಡ್ಕೊಂಡಿಲ್ಲ, ಸೇವೆನ ಶೋಕಿಗೆ ಮಾಡ್ತಾ ಇಲ್ಲ, ಮನಸ್ಸಿಂದ ನಿಸ್ವಾರ್ಥವಾಗಿ ನಮ್ಮ ಕುಟುಂಬದವರು ಅನ್ನೋ ರೀತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರನ್ನು ಬಂದು ವಿಚಾರಿಸಿ, ಉದ್ದೇಶ ಒಂದೇನೆ, ಏನೋ ಒಂದು ಸಂಸ್ಥೆ ಕಟ್ಟಿದ್ದೀವಿ, ಜವಾಬ್ದಾರಿಯಾಗಿ ನಾವಿಲ್ಲ ಅಂದರೂ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಮಾತಾಡೋರಿಗೆಲ್ಲ ಒಂದಲ್ಲ ಒಂದಿನ ಉತ್ತರ ಕೊಡ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೀವೆಷ್ಟೇ ಮಾತಾಡಿ, ನೀವೆಷ್ಟೇ ಅವಮಾನ ಮಾಡಿದ್ರು ಅದನ್ನು ತುಂಬ ಗೌರವವಾಗಿ ತೊಗೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕೆಂದರೆ ನಮ್ಮನ್ನು ಇಷ್ಟಪಡೋದು ಹೆಂಗಿದ್ರು ಇಷ್ಟಪಡ್ತದೆ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ನಾವಂಥ ತಲೆ ತಗ್ಸೋಂಥ ಕೆಲಸಗಳು ಯಾವತ್ತೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ನಮ್ಮ ಉದ್ದೇಶ ಒಂದೇ, ಸಾಧ್ಯವಾದಷ್ಟು ಒಳ್ಳೇದು ಮಾಡಬೇಕು ಅಂತ. ಆ ತಾಯಿ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ. ಆ ತಾಯಿ ಏನಕ್ಕೆ ಹಿನ್ನೆಲೆ ಆಯಿತು, ಏನಾಯಿತು, ಏನು ಪ್ರಾಬ್ಲಮ್ಮು ಅನ್ನೋದೆಲ್ಲ ಸಹ ಎಲ್ಲನೂ ಗೊತ್ತಿದೆ. ಆದರೆ ಅದು ಆ ಮನೆ ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅಂತ ಒಂದು 20 ದಿನಗಳ ಕಾಲ ಆದಮೇಲೆ ತಿಳಿಸ್ತೀವಿ ಅಂತ ಈ ಮೂಲಕ ಕೇಳ್ಕೊತೀವಿ. ಎಲ್ರಿಗೂ ಒಳ್ಳೆಯದು.